ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ನೆಲ್ಲಿಕಾಯಿ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಯೂಸ್ಫುಲ್ ಆಗುವಂಥ ವೀಡಿಯೋನೇ ಇದು. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹೊಸಬ್ರು ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಆಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವ್ರಿಗೂ ಕೂಡ ಬೇಗ ನಿವಾರಣೆ ಆಗುತ್ತೆ. ಆಮೇಲೆ ಕೂದಲು ಕೂಡ ಬೆಳವಣಿಗೆ ತುಂಬ ಚೆನ್ನಾಗಿ ಬರುತ್ತೆ, ಬೇಗ ಬಿಳಿ ಕೂದಲಾಗಲ್ಲ. ಸೊ ಮಧುಮೇಹ ಇದ್ದವ್ರಿಗಂತೂ ತುಂಬ ಯೂಸ್ಫುಲ್ ಇದು ಜ್ಯೂಸ್ ಅನ್ಬೋದು. ಅವರು ಕೂಡ ಇದು ಶುಗರನ್ನು ಕಂಟ್ರೋಲಿಗೆ ತೊಗೊಂಡು. ನೆಲ್ಲಿಕಾಯಿನ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಸಿ ಶುಂಠಿ ತೊಗೊಂಡಿದ್ದೀನಿ. ಇದಕ್ಕೆ ಕಾಳು ಮೆಣಸು ಹಾಗೆ ಜೀರಿಗೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ತೊಗೊಂಡಿದ್ದೀನಿ. ಇದನ್ನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಸೊ ಎಲ್ಲ ಹಾಕಿರೋ ಇಂಗ್ರೀಡಿಯೆಂಟ್ಸ್ನ ಒಟ್ಟಿಗೆ ಹಾಕೋಬೇಕು. ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನಾನು ಬೆಲ್ಲ ಯೂಸ್ ಮಾಡ್ತಾ ಇಲ್ಲ. ನೀರು ಹಾಕದೆ ಒಂದು ಸತಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಇದೆ. ನಾನು ಇವಾಗ ನೀರು ಆ್ಯಡ್ ಮಾಡಿಬಿಟ್ಟು 2 ಸುತ್ತು ಸುತ್ತಿಸ್ಕೊತೀನಿ. ಈ ಥರ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅನ್ನೋಕ್ಕೆ ಅಷ್ಟೇ ಕಾರಣ. ಸೊ ಇವಾಗ ಆಗಿದೆ. ಇದನ್ನು ನಾನು ಜಾರಲ್ಲಿ ಸೋಸ್ಕೊತೀನಿ. ಮಕ್ಕಳಿಗೆ ಜ್ಯೂಸ್ ತುಂಬ ಇಷ್ಟ, ಹಾಗಂತ ಪ್ರತಿ ಸಾರಿನೂ ನಾವು ಅಂಗಡಿಯಿಂದ ತೊಗೊಂಡು ಬಂದು ಕೊಡೋಕ್ಕಾಗಲ್ಲ. ಯಾಕಂದರೆ ಅದರಲ್ಲಿ ಶುಗರ್ ಆ್ಯಡ್ ಮಾಡಿರ್ತಾರೆ, ಕೆಮಿಕಲ್ ಯೂಸ್ ಮಾಡಿರ್ತಾರೆ, ತುಂಬ ದಿನ ಇರಲಿ ಅಂತ. ಸೊ ಅದನ್ನು ಜಾಸ್ತಿ ಅವಾಯ್ಡ್ ಮಾಡಿ. ಯಾಕಂದರೆ ನಾವು ಕೈಯಾರ ಮಾಡಿಕೊಟ್ರೆ ಒಬ್ಬರಿಗೆ ಮಾಡ್ತೀವ, ಮನೆಯವ್ರು ಎಲ್ರಿಗೂ ಮಾಡ್ತೀವಿ, ಅಲ್ಲೆಲ್ರಿಗೂ ಹೆಲ್ದಿಯಾಗಿರ್ತಾರೆ, ಕಾಸಿಗೂ ತುಂಬ ಉಳಿದ್ಬಿಡುತ್ತೆ. ಯಾಕಂದರೆ ನಾವು ಮಾಡೋದ್ರಿಂದ ಅವಾಗ ಜ್ಯೂಸ್ ದುಡ್ಡು ಕೊಟ್ಟು ತೊಗೊಂಬರ್ಬೋದು, ಆದರೆ ನಾಳೆ ಹಾಸ್ಪಿಟ್ಲ್ ಕೊಡೋಡೋರು ನಾವಿಲ್ವ. ಯಾಕಂದರೆ ಹೊರಗಡೆಯಿಂದ ತಿಂಡಿ ಅಷ್ಟೊಂದು ಒಳ್ಳೆಯದಲ್ಲ, ಮುಂಚೆ ಥರ ಇಲ್ಲ. ತುಂಬ ಅಂದರೆ ಕಲಬೆರಕೆ ಜಾಸ್ತಿ ಆಗ್ತಾಯಿದೆ. ಅದನ್ನು ಜಾಸ್ತಿ ಅವಾಯ್ಡ್ ಮಾಡಿ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಬಾಯ್.